ಹಲೋ ಎಲ್ರಿಗೂ ನಮಸ್ಕಾರ, ಕನ್ನಡದ ಟೆಕ್ಔಟ್ರ್ ಚಾನಲ್ಗೆ ಸ್ವಾಗತ. ಇಲ್ಲಿ ರೆಕಾರ್ಡಿಂಗ್ ಆಫ್ ಮಾಡಿಬಿಟ್ಟಿದ್ದೆ, ಗೊತ್ತಾಗಿಲ್ಲ. ಅದಾದ ಒಂದು ತಿಂಗಳಾದಮೇಲೆ ಸ್ಟಾರ್ಟ್ ಮಾಡಿದೆ. ಇವನಿಗೆ ಶಾರ್ಟ್ ಗನ್ನಲ್ಲಿ ಹಂಗೆ ಅಂಟಿಸ್ಬಿಟ್ಟು ಹಂಗಂತ ನಮ್ಮ ಚಾನಲ್ ಬಂದುಬಿಟ್ಟು ಟೆಕ್ಔಟ್ರ್ ಚಾನಲು. ಇನ್ನೊಂದು ಟೆಕ್ಔಟ್ರ್ ಚಾನಲ್ ಅಂತಲೂ ಇದೆ ಯೂಟ್ಯೂಬ್ ಇದ್ರದ್ದು, ಯಾವುದ್ರದ್ದು ಟೆಕ್ ಬಗ್ಗೆ ಹೇಳ್ತೀನಿ, ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲೊಂದು ನಡೆಯುತ್ತೆ ನೋಡಿ, ಈಗ ಒದೆ ತಿಂತೀನಿ, ಫ್ರ್ಯಾಂಕಾಗಿ ಹೇಳ್ತೀನಿ, ಈಗ ಒದೆ ತಿಂತೀನಿ. ಅದಕ್ಕೂ ಒಂದು ರೀಸನ್ ಇದೆ ಏನಕ್ಕೆ ಒದೆ ತಿಂತೀನಿ ಅಂತ. ನಾನು ಆಲ್ರೆಡಿ ಹೆಸರು ಗ್ಯಾಪ್ನ ಇಟ್ಕೊಳ್ಳಿ ಚೆನ್ನಾಗಿ ನೋಡಿ, ಹೆಸರು ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು KILL ಅಂತ ಇದೆ, ಹೆಸರು ಗ್ಯಾಪ್ನ ಇಟ್ಕೊಳ್ಳಿ ಕರೆಕ್ಟಾಗಿ. ಈಗ ಇಲ್ಲಿ ಲ್ಯಾಂಡ್ ಆಗ್ತೀವಿ. ನಂದು ಇಲ್ಲಿ ಏನು ಗ್ಲಿಚ್ಚು ಅಂತ ಗೊತ್ತಿಲ್ಲ, ಸ್ಕೋಪ್ ಓಪನ್ ಮಾಡೋಕ್ಕೆ ಸಾಯ್ತಾಯಿತ್ತು. ಇಲ್ಲ ಕ್ಲಾಸ್ ಇರೋ ನಾನು ಹೊಡೆಯೋದೇ ಇಲ್ಲ ಮನುಷ್ಯ. 50 ಸ್ಕೋಪ್ ಓಪನ್ ಮಾಡೋ ಮನುಷ್ಯ ನಾನು. ಇಲ್ಲಿ ನನ್ನ ಟೀಮೇಟ್ ಇನ್ನೊಬ್ಬನು ಹೊಡೆದಾಕ್ಬಿಡ್ತಾನೆ. ಆ್ಯಕ್ಚುಲಿ ನಾವೇನು ಸ್ಕ್ವಾಡಲ್ಲ, ರ್ಯಾಂಡಮ್ ಇದು. ಏನು ಟೀಮಲ್ಲಿ ಮಾತಾಡ್ಕೊಂಡು ಎಂಥದ್ದಿಲ್ಲ. ನಾನು ಮೈಕ್ ಏನು ಮಾಡಲ್ಲ. ಈ ಮ್ಯಾಚ್ ಫುಲ್ ಸ್ಕಾರಲ್ಲೇ ಆಡಿಸ್ತೀನಿ. ಏನಕ್ಕೆ ಅಂತ ಈಗ ಹೇಳ್ತೀನಿ ನೋಡಿ. ನೋಡಿ ಎಷ್ಟು ಬೇಗ ನಾಕದ. ನನಗಂತೂ ಖುಷಿ ಆಗೋಯ್ತು ಸ್ಕಾರಲ್ಲಿ ಆಡಿಸಿ. ಅದಕ್ಕೆ ಈ ಮ್ಯಾಚ್ ಫುಲ್ ಸ್ಕಾರಲ್ಲೇ ಆಡಿಸ್ಬೇಕು. ಸ್ಕಾರಲ್ಲೆಲ್ಲ ಸ್ಪ್ರೇ ಕೊಟ್ಟಿದ್ದೀನಿ ಗುರು, 6xಲ್ಲಿ ನೋಡ್ತಾ ಇರಿ ಹೆಂಗೆ ಅಂತ. ಇಲ್ಲೆಲ್ಲ ಒಂದು ಚುಚ್ಚು ಲೂಟ್ ಮಾಡಿಕೊಂಡು ಆ ಬಾಸ್ನ ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ನನಗೂ ಆ್ಯಕ್ಚುಲಿ ಗಾಬರಿ ಆಗೋಯ್ತು, ಏನಪ್ಪ ಕಿಲ್ಲೇ ಆಗಲಿಲ್ಲ, ಹೆಂಗೆ ಅಪ್ಲೋಡ್ ಮಾಡೋದು, ವೀಡಿಯೋ ಇಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ನೋಡಿ ಎಷ್ಟು ಕಿಲ್ ಆಯ್ತದೆ. ಆಲ್ರೆಡಿ ತಮ್ಮನೆಲ್ಲ ಹಾಕಿರ್ತೀನಿ. ಇನ್ನು ಇಲ್ಲಿ ಇರುತ್ತೆ ಬಾಟ್ದು ನೋಡಿ, ಅವ್ನು ಪ್ಲೇಯರ್ ಇಳಿದಿರೋದು. ಈಗ ಪ್ಲೇಯರಿಂದ ಹೆಂಗೆ ಬಾಟ್ನ ಕಲಿತೀನಿ ನೋಡಿ. ಪಾಸ್ ಕೊಟ್ಟೆ, ಅವ್ನು ಹೊಡೆದು ನಾಕ್ ಮಾಡಿದ ತಕ್ಷಣ ನಾನು ಕಿಲ್ ಮಾಡೋಕ್ಕಂಡೆ. ಹಿಂಗೆ ಮಾಡಬೇಕು, ಒಂದು ಸತಿ ಪಾಸ್ ಕೊಡಬೇಕು. ಇಲ್ಲಿ ನನ್ನ ಟೀಮೇಟು ಮೆಕಾನ ಇದನ್ನು ಓಡಿಸ್ತಾ ಇದ್ನಲ್ಲ, ಅವನ ಮೇಲೆ ಗಮನ ಇಟ್ಕೊಂಡಿದ್ದ. ಅಷ್ಟರಲ್ಲಿ ನಾನು ಏನು ಹೊರದಾಗ್ತೆ. ಇನ್ನು ಫೈರ್ಗಳು ನೋಡಿ, ಬಾಟ್ಗಳು ಫೈರ್ ಅಂತ ನೆನೆಸಲ್ಲ, ಆದ್ರೂ ನಂಗೆ ಅರ್ಥ ಆಗ್ತಿಲ್ಲ ಅದು ಬಾಟು ಪ್ಲೇಯರು ಒಂದು ಗೊತ್ತಾಯ್ತಲ್ಲ. ಫೈರ್ಗಳು ನೋಡಿ, ಎಷ್ಟೊಂದು ಫೈರ್ಗಳು ನೋಡಿ, ಲೈಕ್ ಪ್ಲೇಯರ್ಸ್ ಕೊಟ್ಟಂಗೆ ಕೊಡುತ್ತೆ. ಅದಾದಮೇಲೆ ಬಾಟ್ ಥರ ಸೌಂಡ್ ಆಗುತ್ತೆ. ಈಗ ನೋಡಿ ಗೊತ್ತಾಗುತ್ತೆ ನಾನು ಏನಕ್ಕೆ ಸ್ಟಾರ್ಟಿಂಗ್ ಒದೆ ತಿಂದೆ ಅಂತ. ಬಂದ ನೋಡಿ ಬಾಸ್, ಬ್ಯಾನೇ ಆದ ಬಾಸು. ಹ್ಯಾಕರ್ ಜೊತೆ ಏನು ಆಡೋಣ ಹೇಳಿ, ದರಿದ್ರು ನನ್ನ ಮಕ್ಕಳು. ಇವನೊಬ್ಬ ಮೇಲೊತ್ತು ಅಂತ ಸಾಯ್ತಿದ್ದ, ನನಗೂ ಫೈರ್ ಮಾಡಿಕೊಡ್ತಾನೆ. ನಾನು ಅವೆಲ್ಲ ಈಗ ಇಲ್ಲೂ ನೋಡಿ ಫೈರ್ ಹೆಂಗೆ ಕೊಡ್ತಾನೆ ಅಂತ. ಫೈರ್ ಹೆಂಗೆ ಕೊಟ್ಟಿದ್ದು ನೋಡಿ, ಹಿಂಗೆ ಬಂದು ಔಚೋದಾನೆ. ನನಗೆ ಅರ್ಥನೇ ಆಗ್ತಿಲ್ಲ. ಬಾಟ ಪ್ಲೇಯರ್ ಒಂದು ಗೊತ್ತಾಯ್ತಲ್ಲ. ಫೈರ್ ನೋಡಿದ್ರೆ ಪ್ಲೇಯರ್ ಥರ ಕೊಡ್ತಾರೆ, ಕೂರೋದು ನೋಡಿದ್ರೆ ಬಾಟ್ ಥರ ಆಡ್ತವ್ರೆ. ಇನ್ನೂ ಇಲ್ಲೆಲ್ಲ ಮುಗೀತಲ್ಲ, 8 ಕಿಲ್ ಬೇರೆ ಆಗಿತ್ತು. ಜೋಶಲ್ಲಿದ್ದೆ, ಹಿಂಗೆ ಆಡ್ಕೊಂಡು ಮುಂದೆ ಹೋಗ್ತೀನಿ. ನಿಮಗೆ ಸುಡ್ಕೋಕೆ ಹೋಗ್ತಾ ಇರ್ತೀವಿ, ಯಾರೂ ಸಿಗಲ್ಲ. ಈಗ ಒಬ್ಬ ಕಾಣಿಸ್ಕೊತಾನೆ ನೋಡಿ, ಅವನಂತೂ ಒಡ್ಡಿ ಮಗ ಬಿಡಿಬೇಡ ಅವನ್ನ. ಸಿಕ್ಕಾಪಟ್ಟೆ ಮಚ್ಚಿರಲ್ಲಿ ಗಂಗನಗ ಲಕ್ಕ 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 ಲಕ್ಕ. ಈ ಭೂಮಿ ಮೇಲೆ ಮನುಷ್ಯ ಯಾಕೆ ಸಾಧಕನೋ, ಈ ಕೈಗೆ ಮತ್ತು ಸಿಕ್ಕಿದ ಮೇಲೆ ಜೀವ ಕಣೋ. ಒಡಿ ಮಗ ಬಿಡ ಅವನ್ನ. ನಂದು ಟ್ಯೂನ್ ಚೆನ್ನಾಗಿರುತ್ತೆ, ಬಟ್ ಲಿರಿಕ್ಸು ಎಲ್ಲ ತಪ್ಪು ಹೇಳಿರ್ತೀನಿ. ಯಾವುದೋ ಒಂದು ಸತಿ ಹಾಡು ಕೇಳಿರ್ತೀವಿ, ಫುಲ್ ಕೇಳಿರೋಲ್ವಲ್ಲ, ಅದಕ್ಕೆ ಇಲ್ಲೂ ಒಂದು ಫುಡ್ ಸ್ಟೆಪ್ಸ್ ಬರುತ್ತೆ. ಬಾಸ್ ಇಲ್ಲೇ ಮುಂದೆ ಇರ್ತಾನೆ, ಹೊಡಿತಾನೆ ನೋಡಿ. ಈಗ ಇದಾದ ತಕ್ಷಣ ಬಾಸಿ ಒಂದು ಮೌಲ್ಯ ಹಾಕಕ್ಕೆ ನೋಡ್ತೀನಿ, ಆಗಲ್ಲ. ಓಡೈತಾನೆ ಅಷ್ಟೊತ್ತಿಗೆ. ಸ್ಕಾರ್ ಮೇಲೆ ಏನಕ್ಕೆ ಲವ್ ಆಯಿತು ಅಂತ ಹೇಳ್ತೀನಿ ನೋಡಿ. ಈಗ ಏನು ಡ್ಯಾಮೇಜು ಏನು ಸಖತ್ತಾಗಿ ನಾಕಾಯ್ತವ್ರೆ ಬೇಗ. M4 ಇಷ್ಟಾಗಲ್ಲ.
ಸ್ವಲ್ಪ ಸ್ಪ್ರೇ ಅಲ್ಲಾಡುತ್ತೆ ನಾನು ಬಿಟ್ಟರೆ. ನೋಡಿ ಅಲ್ಲೇ ಓಡ್ತಿರ್ತಾನೆ ನೋಡಿ, ನಾನು ಬಾಟ್ ಅಂತ ಅಂದ್ಕೊಂಡಿರ್ತೀನಿ, ಆದರೆ ಅಲ್ಲ, ಗೋಳಿ ಮಗ, ಯಾಕಂದರೆ ಬಾಟ್. ಇನ್ನು ಹಂಗೆ ಹುಡ್ಕೊಂಡು ಮುಂದೆ ಬರ್ತೀನಿ. ಇಲ್ಲೊಂದು ಸ್ಕ್ವಾಡೇ ಇರುತ್ತೆ ಆ್ಯಕ್ಚುಲಾಗಿ. ಇವ್ರೇನು ಕಿವಿಗೆ ಇಯರ್ಫೋನ್ ಹಾಕೊಂಡಿಲ್ವೋ ಏನೋ ಒಂದು ಗೊತ್ತಿಲ್ಲ, ಚೆನ್ನಾಗಿ ಆಡ್ತಿರ್ತಾರೆ. ನನ್ನ ಟೀಮೇಟ್ ಅವರು ಸ್ಪಾಟ್ ಮಾಡಿಬಿಡ್ತಾರೆ, ಒಂದು ಬುಲೆಟ್ ಹೊಡೆದ್ಬಿಟ್ಟು ಮಾರ್ಕ್ ಆಗುತ್ತಲ್ಲ ಹಂಗೆ. ನಾನು ಹಂಗೆ ನೋಡ್ಕೊಂಡು ಮೆತ್ತಗೆ ಆಡಿಸ್ತೀನಿ, ಯಾಕಂದರೆ ಲಾಸ್ಟ್ ಝೋನಲ್ಲಿ ಇದೇ ಥರ ಕಿಲ್ ಮಾಡಿದ್ದೆ, ಝೋನಲ್ಲಿ ಸತ್ತೋಗ್ಬಿಟ್ಟೆ. ಈಗ ಹಂಗೆ ಮುಂದೆ ಬರ್ತೀನಿ. ಸ್ಕಾರರ್ ಮೇಲೆ ಇನ್ನೊಂದು ಸತಿ ಯಾಕೆ ಲವ್ ಆಯಿತು ಅಂತಲೂ ಹೇಳ್ತೀನಿ ನೋಡಿ. ನಾನೇನು ಯಾವುದೇ ಥರ ಗ್ರಿಪ್ಪು ಹಾಕಿಲ್ಲ ಗುರು, ಲೇಸರ್ ಸ್ಲೈಟ್ ಹಾಕಿರೋದು, ಗ್ರಿಪ್ ಹಾಕಿರೋ ಥರ. ನಾನು ಈ ಸತಿ ಗ್ರಿಪ್ಪು ಏನು ಕಂಡಿಲ್ಲ, ಸುಮ್ಮನೆ ಕಂಡಮ್ಮ ಫೈರ್ ಕೊಡ್ತಾಯಿದ್ದೀನಿ, ಜಸ್ಟ್ ಧೈರ್ಯದಲ್ಲಿ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಈ ನೋಡಿ ಇವ್ನು ಟೀಮೇಟು, ಅವ್ನು ಯಾರಿಗೋ TPP ತಗೊಂಡು ಕೂತಾನೆ. ಈ ರೀಕಾಲ್ ಐತೆ ಅಂದ ತಕ್ಷಣ ಹೊಡೆದ್ಬಿಟ್ಟೆ ಅವನ್ನ, ಯಾಕೆ ಬೇಕು ರಿಸ್ಕು ಅಂತ. ಇವನ್ ಟೀಮೇಟ್ ಇನ್ನೊಬ್ಬ ಎಲ್ಲಿ ಮಲ್ಕೊಂಡಿರ್ತಾನೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ. ಪಾಸ್ ಅಲ್ಲಾಡ್ಬೇಕು ತಾನೆ. ಇಲ್ಲೂ ಅಷ್ಟೇ ಸ್ಕೋಪ್ ಓಪನ್ ಮಾಡೋಕೆ ಹೋಗ್ತೀನಿ, ಅದೇ ಸ್ಕೋಪ್ ಓಪನೇ ಆಗೋಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಕ್ರಾಸ್ ಏರಲ್ಲೆಲ್ಲ ಹೊಡೆದು ಬಿಡ್ತೀನಿ. ಸ್ಕೋಪೇ ಓಪನ್ ಆಗಲ್ಲ, ಇದು ಬಾಟು. ಇನ್ನೊಬ್ಬ ಪ್ಲೇಯರು ರೈಟಲ್ಲೇ ಇರ್ತಾನೆ, ಫುಡ್ ಸ್ಟೆಪ್ಸ್ ಬರುತ್ತೆ. ಈಗ ನೋಡಿ ನನಗೆ ಹಿಂದೆಯಿಂದ ಫೈರ್ ಬಂದಿದ್ದು ಪ್ಲೇಯರ್ದು, ಆದರೆ ಆ ಪ್ಲೇಯರ್ ಇಲ್ಲಿ ಅಂತ ಗೊತ್ತಾಗಲ್ಲ. ಇವನು ನುಂಗಾಕೊಂಡ್ಬಿಡ್ತೀನಿ ಹಂಗೆ. ಗಿಲ್ತೆಲ್ಲ ಹಾಕ್ಕೊಂಡು ಗಿಲ್ತೆಲ್ಲ ಹಾಕೊಂಡು ಈ ಕಡೆ ಬಂದ್ಬಿಡ್ತೀನಿ. ಇಲ್ಲೊಬ್ಬ ಇದ್ದ ಅಂತ ಅವರೇ ಫೈರ್ ಕೊಟ್ಟ ಅಂತ ನೋಡಿದ್ರೆ ಅವ್ನು ಇರೋದೇ ಇಲ್ಲ, ಎಲ್ಲೋದೋ ಗೊತ್ತಿಲ್ಲ. ಇನ್ನು ಲಾಸ್ಟ್ ನಿಮಗೆ ಒಬ್ಬನೇ ಉಳ್ಕೊಂಡಿರ್ತಾನೆ. ಝೋನಲ್ಲಿ ಹೋಗ್ಬಿಡ್ತೀನಿ ಅಂತ ಮ್ಯಾತ್ ನಾನು ಹೊತ್ತಿಗೆ ಝೋನಲ್ಲಿ ಕೂಡೋಯ್ತೀನಿ. ಇನ್ನೂ ಹುಡುಕ್ತೀನಿ ಫುಲ್ಲು. ಹೊಡಿತಿದ್ರೆ ಜಿಂಗ ಚಿಕ್ಕ ಕೊಚ್ಚು ಟೊಬಿಟವಿ ತನ ನಮ್ಮ ಗಿಲ್ಲಪಿ ತನ ನಮ್ಮ ಬಲ್ಗಲ್ಲಪಿ ಜಿತ್ತಿರಿ ತೈ ಜಿಂಗಾಲೆ ಜಿತ್ತಿರಿ ಜೈ. ಜಿತ್ತಿರಿ ಇವನು ನೋಡಿ ಆಟ ಆಡ್ತಾ ಇರೋದು ಕಾರಲ್ಲಿ. ಲಾಸ್ಟ್ ಒಬ್ಬ ನಿಮಗೆ ಉಳಿದಿರೋದು ಅಂತ ಇಷ್ಟು ದೊಡ್ಡ ಝೋನಲ್ಲಿ. ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಪ್ಪ, ಇನ್ನೂ ಓಡ್ತಾನೈತೆ. ಹಂಟಿಂಗ್ ಈಸ್ ಗೋಯಿಂಗ್ ಆನ್. 15 ಕಿಲ್ ಆಯಿತು, ಆಲ್ರೆಡಿ ಫಾರ್ಮಲ್ಲಿದ್ದೀನಿ. ಸಿಕ್ತಪ್ಪ ಮೈದ, ಅದು ಫುಲ್ ಡ್ಯಾಮೇಜಾಗಿ ಬಂದ್ಬಿಟ್ಟೈತೆ, ಒಂದೇ ಒಂದು ಬುಲೆಟಿಗೆ ಹೋಯ್ತು. ಫುಲ್ ಖುಷಿಯಿಂದ ಅಲ್ಲೆಲ್ಲ ಜಿಂಗಲೆಲ್ಲ. ಸಬ್ಸ್ಕ್ರೈಬ್ ಕರೋ, ಚಾನಲ್ ಕೋ ಲೈಕ್ ಕರೋ, ಶೇರ್ ಕರೋ.